ಸಿದ್ದರಾಮಯ್ಯನವರ ಸರ್ಕಾರದಲ್ಲೂ ಕೂಡ ಕಮಿಷನ್ ದಂಧೆ ಬಹಳಷ್ಟು ಜೋರಾಗಿ ನಡೀತಾ ಇದೆ ಅನ್ನೋ ಒಂದು ಆರೋಪಗಳು ಕೇಳ್ಪಡ್ತಾ ಇದೆ. ಬಿಜೆಪಿಯವರಂತೂ ಸಿದ್ದರಾಮಯ್ಯ ಸರ್ಕಾರದಲ್ಲಿ 40% ಅಲ್ಲ 60% ಕಮಿಷನ್ ದಂಧೆ ನಡೀತಾ ಇದೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಗುತ್ತಿಗೆದಾರರಿಗೆ ಕೆಲವೊಂದು ಬಾಕಿ ಬಿಲ್ಗಳು ಕೂಡ ಬಿಡುಗಡೆ ಆಗ್ತಾ ಇಲ್ಲ. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದ ಹಂಗಾಮಿ ಅಧ್ಯಕ್ಷರಾಗಿರ್ತಕ್ಕಂಥ ಜಗನ್ನಾಥ್ ಶೇಖ್ ಜಿ ಅವರಿದ್ದಾರೆ. ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಪ್ರಮುಖವಾಗಿ 60% ಒಂದು ಕಮಿಷನ್ ದಂಧೆ ವಿಚಾರಕ್ಕೆ ಬಂದ್ಬಿಡೋಣ. ಬಿಜೆಪಿಯವರು ಮತ್ತೆ ಕೇಂದ್ರ ಮಂತ್ರಿ HD ಕುಮಾರಸ್ವಾಮಿ ಅವರೇ ಬಾಂಬ್ ಹಾಕಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ 60% ಕಮಿಷನ್ ದಂಧೆ ನಡೀತಾ ಇದೆ ಅಂತ. ನೋಡ್ರಿ, ನಾವ್ ಏನ್ ಹೇಳ್ತೇವೆ ಅಂತಂದ್ರ, ಈ ಕಮಿಷನ್ ಇವ್ರು ಬಾಂಬ್ ಹಾಕೋದು ಮಾಡೋದು ರಾಜಕೀಯ ಪ್ರೇರಿತ ಅಂದ್ರೆ ಅದಲ್ಲ. ನಮಗ್ ಕೇಳಿ ನೇರವಾಗಿ ಎಲ್ಲಿ ಎದುರಾಗ ನಡೆದ ಏನ್ ನಡೆದ ಡಿಟೇಲ್ ಆಗಿ ಹೇಳ್ತೇವೆ. ನಮ್ಗೆ ಯಾರು ಕೇಳಕ್ತಾ ಇರಲ್ಲ. ನಾವ್ ಈಗೆಲ್ಲಾ ಕಡೆ ಪತ್ರಿಕೆಯಲ್ಲಿ ಮತ್ತ ಎಲ್ಲ ಟಿವಿಗಳ ಬಲ್ಲಿ ಹೇಳಿದೆವು ಎದುರಾಗ ನಡೆದ ಏನ್ ನಡೆದ ಅಂಬದು. 60% ಅಂತಂದ್ರ ಈಗ ಹಿಂಗದ್ರಿ, ಈಗ ಪೇಮೆಂಟ್ ಬಗ್ಗೆದಾಗೆ ನಡೆದಿರ್ತಾವ. ಪೇಮೆಂಟ್ ನಮಗೆ ಕೊಟ್ಟಿಲ್ಲ. ಈ ಪೇಮೆಂಟ್ ಕೊಟ್ಟಿಲ್ಲ ಅಂತಂದ್ರೆ 60% ಯಾರು ತಗೊಂಡ್ರು, ಎಲ್ಲಿ ಕೊಟ್ರು, ಅದು ಬೇಕಲ್ಲಿ ಪ್ರೂಫ್ ಏನ್ರಿ? ಅದ್ರ ಬಗ್ಗೆ ಏನಿಲ್ಲ. ಒಂದ್ ಏನ್ ಮಾಡ್ಲಿಕ್ಕತ್ತಾರ, ಟೆಂಡರ್ ಒಳದಾಗ ಟೆಂಡರ್ ಏನ್ ನಡೀತಾವಲ್ಲ, ಟೆಂಡರ್ದಾಗ ಸಾಕಷ್ಟು ಕಮಿಷನ್ ತಿರ್ಲಕತ್ತಾರ. ಟೆಂಡರ್ದಲ್ಲಿ ಹೇಗ್ ಮಾಡ್ತಾರೆ ಸರ್? ಅಂದ್ರೆ ಕಡಿಮೆ ಮೊತ್ತಕ್ಕೆ ಯಾರು ಟೆಂಡರ್ ಕರೀತಾರೋ ಅವ್ರಿಗೆ ಕಾಂಟ್ರಾಕ್ಟ್ ಕೊಡ್ತಾ ಇಲ್ಲ, ಜಾಸ್ತಿ ಯಾರು ಕೊಡ್ತಾರೆ ಅವ್ರಿಗೆ ಮಾತ್ರ ಕೊಡ್ತಾ ಇದಾರೆ. ಅದ್ರಲ್ಲಿ ಯಾವ ತರ ಗೋಲ್ಮಾಲ್ ಮಾಡ್ತಾರೆ? ಅದ್ರಾಗ ಏನ್ ಅವ್ರಿಗೆ ಮೊದಲೇ ಫಿಕ್ಸ್ ಮಾಡಿಕೊಂಡಿರ್ತಾರೆ. ನಿನಗೆ ಇಂತಿಷ್ಟು ನಾವು ಈಗ ಒಂದು ಕೋಟಿ ಟೆಂಡರ್ ಕರೆದಿರ್ತೇವೆ, 1,05,00,000 ರೂಪಾಯಿಗೆ ನೀನ್ ಟೆಂಡರ್ ಇಸ್ಕೊಡ್ತೇವೆ. ನೀ ಅದ್ರಾಗ ಏನ್ರ 10 ಇಲ್ಲ 15, 20% ನಂಗೆ ಅವ್ರವ್ರು ಆ ಕೆಲಸದ ಮೇಲೆ, ಆ ಕೆಲಸ ಹೆಂಗ್ ಒಳ್ಳೇದದ ಕೆಟ್ಟದ ಕಾಂಟ್ರಾಕ್ಟ್ ಗೊತ್ತಿರ್ತದ, ಯಾವ ಕೆಲಸ ಎಷ್ಟು ಉಳಿತದ ಅಂಬೋದು ಅದ್ರ ಮೇಲೆ ಅವ್ರು ವ್ಯವಹಾರ ಮಾಡ್ಕೋತಾರ. ಅದು ಉಳಿದಿದ್ದೆಲ್ಲ ಅವ್ರಿಗೆ ಕೊಡ್ಬೇಕು. ಬಾಕಿ ಅವ್ರಿಗೆ ಸಣ್ಣ ಯಾರೇ ಕಾಂಟ್ರಾಕ್ಟರ್ ಹಾಕ್ರು ಅವ್ರು ಟೆಂಡರ್ ರಿಜೆಕ್ಟ್ ಮಾಡಿಸಿ ಅವ್ರಿಗೆ ಕರೆಸಿ ಅಂಜಿಸಿ ಬೆದರಿಸಿ ಏನು ಅವ್ರಿಗೆ ಏನಾದ್ರು ಇದು ಮಾಡ್ಕಿಸಿದ್ರೆ ಅದು ಕೊಟ್ಟು ಅವ ಏನ್ ಕೊಡ್ತಾರ ಅದು ಮೊದಲೇ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಫಿಕ್ಸ್ ಮಾಡ್ಕೊಂಡು ಅವ್ರು ಯಾರು ಹೇಳ್ತಾರ ಅವ್ರಿಗೆ ಆಗ್ಬೇಕು. ನ್ಯಾಯ ನೀತಿ ಇಮೇಲ್ ಟೆಂಡರ್ ಅವೆಲ್ಲ ಯಾವ ಏನು ಇಲ್ಲ ಒಟ್ಟಿ. ಇನ್ನ ಹಿಂದ ಟೆಂಡರ್ ಇದು ಆಯ್ತು, ಬುಕ್ಲೆಟ್ ಇದ್ದು, ಅವಾಗ ಇನ್ನ ಮಾನ ಮರ್ಯಾದಿತ್ತು. ಅವಾಗ ಏನೂ ಇಟ್ಟು ಈ ತರ ಆಗ್ತಿದಿಲ್ಲ. ಒಂದ್ ಟೆಂಡರ್ ಫಿಕ್ಸ್ ಐತೆ, ಖತಮ್ ಆಯ್ತು, ಆ ಟೆಂಡರ್ ಅಪ್ರೂವಲ್ ಆಗ್ತೈತಿ. ಈ ಇಮೇಲ್ ಅದ, ಎಲ್ಲಾ ಡಾಕ್ಯುಮೆಂಟ್ಸ್ ಸಿಗ್ತಾವ. ಎಲ್ಲಾ ಡಾಕ್ಯುಮೆಂಟ್ ಸಿಕ್ಕರು ಅಂಜಿಕೆ ಒಟ್ಟು ಯಾರಿಗಿಲ್ಲ. ಅಂದ್ರೆ ಯಾರು ಹೆಚ್ಚಾಗಿ ಟೆಂಡರ್ ಕರೀತಾರೋ ಅವ್ರಿಗೆ ಮಾತ್ರ ಟೆಂಡರ್ಗಳು ಹೋಗ್ತಾ ಇದೆ. ಕ್ವಾಲಿಟಿ ಇದೆಲ್ಲ ಏನು ಪರಿಗಣನೆಗೆ ತಗೊಳ್ತಾ ಇಲ್ವಾ? ಕ್ವಾಲಿಟಿ ಅವಶ್ಯಕತೆ ಅವ್ರಿಗೇನದ? ಈಗ ರೊಕ್ಕ ತಗೊಂಡಿರ್ತಾರ, ರೊಕ್ಕ ತಗೊಂಡ್ ಕೆಲಸ ನಡೆದಿರ್ತದ. ಕ್ವಾಲಿಟಿ ಅವಶ್ಯಕತೆ ಬರ್ದ್ಬೇಕು. ಕ್ವಾಲಿಟಿ ಕಾಂಟ್ರಾಕ್ಟರ್ ಮಾಡ್ಬೇಕಾರೆ ಹಂಗ. ಇವ್ರಿಗೆ 20% 30% ರೊಕ್ಕ ಕೊಟ್ಟಂತಾರ, ಎಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡಕ್ ಸಾಧ್ಯ ಆಗ್ತದ? ಸಕ್ಕೇನಿಲ್ಲ ಕ್ವಾಲಿಟಿ. ಜನ ಕಾಂಪ್ಲೇಂಟ್ ಮಾಡ್ತಾರ. ಕಾಂಪ್ಲೇಂಟ್ ಮಾಡ್ರಿ ಯಾರಿಗ್ ಮಾಡ್ತಾರ? ಅವ್ರಿಗೆ ಜನ ಕಾಂಪ್ಲೇಂಟ್ ಮಾಡಿ ಯಾರಿಗ್ ಮಾಡ್ತಾರ? ಅವ್ರಿಗೆ ಯಾರಿಗೆ ರೊಕ್ಕ ತಗೊಂಡಿರ್ತಾರ ಅವ್ರಿಗೆ ಹೋಗ್ತದ. ಕೇಳೋರು ಯಾರು? ಜನರ ಕಾಂಪ್ಲೇಂಟ್ ಯಾವ ಎನ್ಕ್ವೈರಿ ಆಗ್ಯಾವ, ಯಾವ ಇನ್ಸ್ಪೆಕ್ಷನ್ ಆಗ್ಯಾವ? ಈಗ ನಾವೇ ಪರಿಸ್ಥಿತಿ ಆಗಿದ್ದೇವೆ. ಈಗ ಹೋದ್ ಸಲ 40% ಕಮಿಷನ್ ಅಂತ ಹೇಳಿ ನಮ್ ಕೆಂಪಣ್ಣವರು ಮಾತಾಡಿದ್ರು. ಅದು ಪುರಾವೆ ಕೊಡ್ರಿ ಅಂದ್ರು. ನೀವು ಎಲ್ಲ ಟಿವಿಯವರಾಗಲಿ ಸರ್ಕಾರ ಆಗಲಿ ವಿರೋಧ ಪಕ್ಷದವರಾಗಲಿ ಪುರಾವೆ ಕೊಡ್ರಿ ಅಂದ್ರು. ಈ ಪುರಾವೆ ಸುಮಾರು 3,000 ಪುಟಗಳ ಪುರಾವೆ ಕೊಟ್ಟಿದ್ದೆವು. ಡಾಕ್ಟರ್ ನಾಗಮೋಹನ್ ದಾಸ್ ಒಂದು ಕಮಿಟಿ ಮಾಡ್ಯಾರ. 1 ವರ್ಷ ಆಯ್ತು, ಅದ್ರ ಬಗ್ಗೆ ಏನೂ ಇಲ್ಲಿ ಇಲ್ಲ. ಒಟ್ಟಿಗೆ ಎನ್ಕ್ವೈರಿ ನಿಲ್ಲ ಅದ್ರ ಬಗ್ಗೆ. ಕಮಿಟಿ ಯಾಕೆ ಮಾಡಿದ್ರು, ಯಾಕಿಲ್ಲೋ, ಅದ್ರ ಬಗ್ಗೆ ಏನಾಯ್ತು ಏನಿಲ್ಲ, ಇಲ್ಲೇ ಇಲ್ಲ ಒಟ್ಟೇರಿ. ಸರ್, ಈ ಟೆಂಡರ್ ಹಂತದಲ್ಲಿ ಗೋಲ್ಮಾಲ್ ನಡೀತಾ ಇದೆ ಅಂತ ಹೇಳಿದ್ರಲ್ಲ, ಇದೇನು ಸಚಿವರ ಹಂತದಲ್ಲೇ ನಡೀತಾ ಇದೆಯಾ ಅಥವಾ ಕ್ಷೇತ್ರಕ್ಕೆ ಹೋದಂತ ಸಂದರ್ಭದಲ್ಲಿ ಶಾಸಕರೇನಾದ್ರೂ ಡಿಮ್ಯಾಂಡ್ ಮಾಡ್ತಿದ್ದಾರೆ? ಹೇಗೆ? ಶಾಸಕರೇ 70% ಶಾಸಕರು, 70% ಇದ್ರ ಒಳ್ಳೆ ಶಾಸಕರು ಇದಾರೆ. ಯಾರ್ಯಾಕೆ ಮಾಡ್ಕೊಂಡ್ರಕ್ಕ ಪಾಪ ಏನದ ಏನೋ ಅವ್ರು ಯಾರು ಏನ್ಯಾಕೆ ಮಾಡ್ಕೊಂಡ್ರಕ್ಕ ಅದರ ಹೋಲದಂತ ಶಾಸಕರು ಇದಾರೆ. ಸುಮ್ಮನೆ ಎಲ್ಲವರು ಅಂತ ಹೇಳಂಗಿಲ್ಲ. 70% ಶಾಸಕರು. ಯಾವ್ಯಾವ ಇಲಾಖೆಯಲ್ಲಿ ಈ ತರ ದಂಧೆ ನಡೀತಾ ಇದೆ? ನೀರಾವರಿಯಲ್ಲಿ ನಡೀತಾ ಇದೆ, ಮೈನರ್ ಇರಿಗೇಷನ್ ನಡೀತಾ ಇದೆ, ಮೇಜರ್ ಇರಿಗೇಷನ್ ನಡೀತಾ ಇದೆ. PWD ಸ್ವಲ್ಪ ಕಡಿಮೆ, ಜಿಲ್ಲಾ ಪಂಚಾಯತ್ ಸ್ವಲ್ಪ ಕಡಿಮೆ. ಬಾಕಿ ವಿಚಾರದಾಗ ಎಲ್ಲಾ ಬೇರೆ ಮೈನರ್ ಇರಿಗೇಷನ್ ಅದ, ಅಲ್ಲಿರುವ ಅತಿ ಹೆಚ್ಚಲ್ಲಿ. ಯಾಕೆ ನೀವು ಸಂಬಂಧಪಟ್ಟ ಸಚಿವರಿಗೆ CMಗೆ ಕಂಪ್ಲೇಂಟ್ ಮಾಡಿದ್ರಾ? ಮಾಡಿದೇವ್ರು. ನಮ್ ಕಲ್ಯಾಣ ಕರ್ನಾಟಕದಲ್ಲಿ ಅಂತೂ ಕಂಪ್ಲೀಟ್ ನಾವ್ ಏನೇ ಕಾಂಪಿಟೇಷನ್ ಟೆಂಡರ್ ಅವ್ರಿಗೆ ಹೇಳಿದ್ರು ಕೊಡ್ಲಿಲ್ಲ ಅಂತಂದ್ರೆ ಟೆಂಡರ್ ಕರೆದಿವು, ರಿಜೆಕ್ಟ್ ಮಾಡಿ ಮತ್ತೆ ಲ್ಯಾಂಡ್ ಆರ್ಮಿ ಕೊಡ್ತಾರೆ. ಈಗ ಹೆಚ್ಚಿಗೆ ಯಾರು ಕರೆದಿದ್ದಾರ ಅಂತವ್ರಿಗೆ ಈ ರೀತಿ ಗೋಲ್ಮಾಲ್ ಮಾಡಿ ಟೆಂಡರ್ ಕೊಡ್ತಾ ಇದ್ದಾರಲ್ಲ, ಅದ್ರ ಸಂಬಂಧಪಟ್ಟ ದಾಖಲೆಯನ್ನು ಸಮೇತ ನೀವು ಬಿಡುಗಡೆ ಮಾಡಿ ಮಾಧ್ಯಮಗಳ ಮುಂದೆ, ಜನರ ಮುಂದೆ ಬರ್ಬೇಕಾಗಿತ್ತು. ಬರ್ತೀವಲ್ಲ, ಬರ್ಲಿಕ್ಕತ್ತೀವಲ್ಲ. ಈಗ ಕೊಟ್ಟಿದ್ದೇವು, ಅದ್ ಎನ್ಕ್ವೈರಿ ಅಲ್ಲಿ ಮೊದಲ ಬಂದು ನಾವು ಕೊಟ್ಟರು ಉಪಯೋಗ ಏನದು? ಸುಮ್ನೆ ನಾವೇನು ಈಗ ಹಿಂದೆ ಕೊಟ್ಟಿದ್ದೆವು.
ಅದ್ರ ಬಗ್ಗೆ ಹೇಳಿಗತ್ತಿನಲ್ಲ 31 ಜಿಲ್ಲೆದ ಕೊಟ್ಟಿ ನಾನೇ ಅದು ಸ್ವಂತ ಕೆಂಪಣ್ಣವರು ಪಾಪ ನಾನು ಅವಿಸೇರದಾಗೆ ಏನಂದ್ರ ಅವರು ನಂಗೆ ಓಡಾಡಿದಾರಲ್ಲ ಜಗನ್ನಾಥ್ ಶೇಖ್ಜಿ ನೀ ಸ್ವಲ್ಪ ಓಡಾಡ್ಕಿಸ್ ಎಲ್ಲಾ ಡಿಸ್ಟ್ರಿಕ್ಟ್ ಕಲೆಕ್ಷನ್ ಮಾಡ್ಕಿಸ್ರಿ ಕೊಡು ಅಂತ ಹೇಳಿ ನನಗೆ ಕಮಿಟಿದಾಗ ಇಲ್ಲಿ ಅಸೋಸಿಯೇಷನ್ ಮೀಟಿಂಗ್ ದಲ್ಲಿ ನನಗೆ ಫಿಕ್ಸ್ ಮಾಡಿದ್ರು 31 ಜಿಲ್ಲೆಗಳ ಡಾಕ್ಯುಮೆಂಟ್ಸ್ ಯಾವ ತರ ಟೆಂಡರ್ದಾಗ ಮೋಸ ಆಗ್ಯದ ಯಾವ ತರ ಕಾಂಟ್ರಾಕ್ಟರ್ಗೆ ಅನ್ಯಾಯ ಆಗ್ಯದ ಎಂಬುದು ಡೀಟೇಲ್ ಕೊಟ್ಟಿನಿ. ಅಲ್ಲ ಸರ್, ಈ ತರ ನೀವು ನಿಮ್ಮ ಕಾಂಟ್ರಾಕ್ಟರ್ಗಳು ಕೋಟ್ಯಾಂತರ ರೂಪಾಯಿ ಸಾಲ ಸೋಲ ಮಾಡ್ಕೊಂಡು ಬಂದು ಇಲ್ಲಿ ಹೂಡಿಕೆ ಮಾಡ್ತಾರೆ, ಅಂದ್ರೆ ಟೆಂಡರ್ಗಳಿಗೆ ಭಾಗಿಯಾಗ್ತಾರೆ. ಈಗ ಸರ್ಕಾರ ಈ ಹಂತದಲ್ಲಿ ಈ ರೀತಿ ಗೋಲ್ಮಾಲ್ಗಳು ಮಾಡಿದ್ರೆ ಗುತ್ತಿಗೆದಾರರೆಲ್ಲ ಏನಾಗ್ಬೇಕು? ಕೆಲವು ಗುತ್ತಿಗೆದಾರರೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಂದ ಅವ್ರಿಗೆ ಏನ್ ಎಫೆಕ್ಟ್ ಆಗ್ತದ? ಏನ್ ಸಾಯಲ್ಬೇಕಂತಾರು ಹೇಳಿದೇವ್ರಿ. ಈಗ ದಯಮಾನ ಕೊಡ್ರಿ ಅಥವಾ ಎಲ್ಲ ಪೇಮೆಂಟ್ ಕೊಡ್ರಿ ಅಂತ ಡಿಮಾಂಡ್ ಕೊಟ್ಟಿದ್ದೇವೆ ಎಲ್ಲರಿಗೆ. ಈಗ ಮತ್ತೆ ಈಗ ಒಂದು 7 ಮಂದಿ ಮಿನಿಸ್ಟರ್ಗೆ ಲೆಟರ್ ಬರ್ಲಿಕ್ಕೆ ಈಗ PWD ಮಿನಿಸ್ಟರ್ಗೆ ಲೆಟರ್ ಬರ್ದಿದ್ದೇವು. ಅವ್ರ ಪಾಪ ಇಮಿಡಿಯೇಟ್ ನಿನ್ನ ಅವರು ನಮಗೆಲ್ಲ ಸ್ಪಂದಿಸಿ ನಿನ್ನ ಲೆಟರ್ ನಮಗ ಎಲ್ಲಾ ಕಾಂಟ್ರಾಕ್ಟರ್ ಕರೆಸಿ ರಾತ್ರಿ 10 ಗಂಟೆ ತನಕ ಮೀಟಿಂಗ್ ತಗೊಂಡು ದೀರ್ಘವಾದಂತಹ ನಾವು ಎಲ್ಲಾ ಸಮಾಲೋಚನೆ ಕೇಳಿ ಅವ್ರನ್ನು ತಮ್ದು ಏನು ಪ್ರಾಬ್ಲಮ್ ಅದ, ಯಾಕೆ ಪೇಮೆಂಟ್ ಆಗುತ್ತ ಅದ್ರ ಬಗ್ಗೆ ಹೇಳಿ ನಮ್ಗೆಲ್ಲ ಮತ್ತೆ ಇತರ ಸಣ್ಣ ಸಣ್ಣ ಬೇಡಿಕೆಗಳಿದ್ದು ಆ ಬೇಡಿಕೆಗಳು ಎಲ್ಲರೂ ಜನ ಸ್ಪಂದಿಸಿದ್ರು. ಪಾಪ ಅವ್ರು ನಿನ್ನ ಒಳ್ಳೆ ಬಹಳ ಕೆಲಸ ಮಾಡಿದ್ರು. ಅವ್ರಿಗೆ ನಾವು ಸಂಘ ಬಹಳ ಕೃತಜ್ಞತೆ ಸಲ್ಲಿಸ್ತು. ಈಗ ಅಡ್ಡೇ ಆರ್ಡರ್ ಹೊರ ಬರ್ಬೇಕು. ಅಡ್ಡೇವು ಒಂದು 15 ದಿವಸ ಟೈಮ್ ತಗೊಂಡ್ರು. ನಾನೇ ಅದ್ರ ಬಗ್ಗೆ ಸ್ವಂತ ಕೂತು ನೀವು ಸ್ವಲ್ಪ ಹಿಂದೆ ಫಾಲೋ ಮಾಡಿ ನಾವು ಮಾಡಿಸ್ಕೊಡ್ತಾ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲೇ ಹೆಚ್ಚು ಈ ರೀತಿ ಟೆಂಡರ್ ಗೋಲ್ಮಾಲ್ಗಳು ನಡೀತಾ ಇರತಕ್ಕಂತ ಆರೋಪಗಳಿದೆ ಸರ್. ಅದರಲ್ಲೂ BDA, BBMP ಇಂಥ ಕಡೆ ಹೆಚ್ಚಾಗಿ ನಡೀತಾ ಇದೆ. BBMPದಾಗ ಮೊನ್ನ ಟೆಂಡರ್ ಕರೆದು ಕ್ಯಾನ್ಸಲ್ ಮಾಡ್ಕೇಸಿ ಮತ್ತೆ ಪ್ಯಾಕೇಜ್ ಮಾಡ್ಲಕತ್ತಾರ. ಟೆಂಡರ್ ಕರೆದಾರ, ಕಾಂಟ್ರಾಕ್ಟರ್ ಟೆಂಡರ್ ಹಾಕ್ಯಾರ, ಟೆಂಡರ್ ಹಾಕಿ ಕ್ಯಾನ್ಸಲ್ ಆತಾವ್. ಏನಿಲ್ಲ, ಅವ್ರಿಗೆ ಬೆಲೆನೇ ಇಲ್ಲ. ಅವ್ರಿಗೆ ಯಾರು ಕೇಳೋರು ಅಂತ ಇದ್ರ ನೋಡ್ರಿ. ಇದೆಲ್ಲ ಆಗ್ಬೇಕಾಯ್ತು. ಸರ್ಕಾರ ಇದ್ರಾಗ ಮೇನ್ ಪಾತ್ರ ವಹಿಸಬೇಕು. ಮಾನ್ಯ ಮುಖ್ಯಮಂತ್ರಿಗಳು, ಗೌರವಿತ ಮುಖ್ಯಮಂತ್ರಿಗಳು ಏನೋ ಒಂದು ಇದಕ್ಕ ನಮ್ಮ ಮೇಲೆ ಅಭಿಮಾನ ಅದ ಏನ. ಯಾಕಂದ್ರೆ ಆ ಟೈಮ್ದಾಗ ಹೋರಾಟ ಮಾಡಿದೆವು. ನಾಗಮೋಹನ್ ದಾಸ್ ಇದಕ್ ಡಾಕ್ಟರ್ ನಾಗಮೋಹನ್ ದಾಸ್ ಒಂದು ಆಯೋಗ ರಚನೆ ಮಾಡಿದ್ರು. ಅದಕ್ಕೆ ಹ್ಯಾಪಿ ಆದೆವು. ಈಗ ಮುಖ್ಯಮಂತ್ರಿಗಳು ಇದ್ರಲಿಂದ ಕಡಿಗೆ ಆಗ್ಬೇಕಂತಂದ್ರೆ ಇದು ಕೊಟ್ಟಾಗ ಮಾತ್ರ ಆಫೀಸರ್ಸ್ ಮತ್ತೆ ಲೀಡರ್ಗಳು ಇದ್ರಾಗ ಏನ್ರ ಒಂದು 50% ಆಫೀಸರ್ ಲೀಡರ್ಗಳು ಒಳಗೆ ಜೈಲಿಗಿರ್ತಾರೆ. ಅಲ್ಲ, ಈಗ ಬೆಂಗಳೂರು ಉಸ್ತುವಾರಿ ಸಚಿವರು DK ಶಿವಕುಮಾರ್ ಅವರು ಇದ್ದಾರೆ. ನೀವು DK ಶಿವಕುಮಾರ್ ಅವ್ರದ ಹತ್ರನು ಕೂಡ ಒಂದು ಸಭೆ ಮಾಡೋದಕ್ಕೆ ಕೇಳಬೇಕಾಗಿತ್ತು, ಅಥವಾ ಈ ರೀತಿ ನಡೀತಾ ಇದೆ ಅಂತ ದಾಖಲೆಗಳು ಅವ್ರಿಗೂ ಕೊಡ್ಬೇಕಾಗಿತ್ತು. ಒಂದು 10 ಲೆಟರ್ ತೆಗೆದು ತೋರಿಸ್ತೀನಿ ನಿಮಗೆ. ಎಲ್ಲರೂ ಲೆಟರ್ ಬರೆದೇವು. DK ಶಿವಕುಮಾರ್ ಅವ್ರಿಗೆ ಬರೆದೇವು, ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಬರೆದಿದ್ದೆವು, ಮತ್ತ ಸಂಬಂಧಪಟ್ಟ ಏನು ಇವರಿಗೆ ಮಾನ್ಯರಿಗೆ ಬರೆದಿದ್ದೆವು. ಏನು ಉತ್ತರ ಇಲ್ಲ, ನಮ್ ಕಿಮ್ಮತಿ ಇಲ್ಲ. ನಮಗ್ ಉಪಯೋಗ ಮಾಡ್ಕೊಂಡು ಆರಿಸ್ ಬಂದ್ರ ಅಟ್ಟೆ. ಬಂದ ನಂತರ ನಮ್ಮ ಬಗ್ಗೆ ಅದಕ್ಕೆ ಕಾಳಜಿ ಸ್ವಲ್ಪ ಹೇಳಕ್ ಅಷ್ಟಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಸ್ವಲ್ಪ ಅದ, ಅವ್ರು ಒಂದ್ ಸ್ವಲ್ಪ ಕೆಲಸ ಮಾಡಿಕೊಟ್ರು. ಅವ್ರು ಎಲ್ಲರೂ ಹೇಳಿದಾರೆ ಅವ್ರದ್ದು ಏನದ ಅವ್ರು ಮಾಡ್ಕೊಡ್ರಿ ಅಂತೇಳಿ. PWD ಮಿನಿಸ್ಟರ್ ಹತ್ರ ಸ್ವಲ್ಪ ಇದು ನಮ್ಮ ಬಗ್ಗೆದಾಗ ಅದ. ಬೇರೆ ಮಿನಿಸ್ಟರ್ಗಳು ಯಾರು ನಮ್ಮ ಬಗ್ಗೆದಾಗ ಕಾಳಜಿ ಮಾಡಿಲ್ಲ, ನಮಗ್ ಪರ್ಮಿಷನ್ ಕೊಟ್ಟಿಲ್ಲ ಬರ್ರಿ ಅಂತೇಳಿ. ನಾವು ಪೇಮೆಂಟ್ ಕೇಳಿದ್ರೆ ಏನ್ ಹೇಳ್ತಾರ ಅವ್ರ ಆಫೀಸರ್ಸ್ಗಳು, ಇಲ್ರಿ ಅವೆಲ್ಲ ಸಾಹೇಬ್ರು ಟಿಕ್ ಹಾಕೊಟ್ರ ಸಾಹೇಬ್ರು ಯಾರು ಟಿಕ್ ಹತ್ರ ಅವ್ರಿಗೆ ಪೇಮೆಂಟ್ ಕೊಡೋದು ಅಂತ ಹೇಳ್ತಾರೆ. ನಮ್ ಕೈ ಏನೂ ಇಲ್ಲ. ಒಟ್ಟಿ ಆಫೀಸರ್ ಇರ್ತ ನಮ್ ಕೈ ಒಟ್ಟು ಏನೂ ಇಲ್ಲಿ ಮಿನಿಸ್ಟರ್ ಟಿಕ್ ಹಾಕೊಂಡ್ ಬರ್ರಿ, ಪೇಮೆಂಟ್ ಒಯ್ರಿ. ಓಕೆ ಸರ್, ಈಗ ಬೇರೆ ಬೇರೆ ಇಲಾಖೆಗಳಲ್ಲಿ ಬಹಳಷ್ಟು ಒಂದು ಬಾಕಿ ಬಿಲ್ಗಳು ಪೆಂಡಿಂಗ್ ಇದೆ. ಸುಮಾರು ಒಂದು 32,000 ಕೋಟಿಯಷ್ಟು ಬರಬೇಕು. ಯಾವ್ಯಾವ ಇಲಾಖೆಯಿಂದ ಎಷ್ಟೆಷ್ಟು ಬರ್ಬೇಕು ಸರ್? ಈಗ ನೋಡ್ರಿ, ನೀರಾವರಿದಾಗ ಸುಮಾರು 15,000 ಕೋಟಿ ನಮ್ದು ಮೊದಲ ಒಂದು ತಿಂಗಳ ಲೆಕ್ಕ ತಗೊಂಡಿದ್ದೇವೆ ನಾವು, ನಾ ಅಧ್ಯಕ್ಷ ಆದ ನಂತರ. ಈಗ PWDಯಲ್ಲಿ 9,500 ಕೋಟಿ, GST ಹಿಡಿದು 10,000 ಕೋಟಿ ಅನ್ರಿ. ಈಗ ನಮ್ಮದು ಜಿಲ್ಲಾ ಪಂಚಾಯತ್ 3,500 ಕೋಟಿ, ಮತ್ತೆ ಇಲ್ಲಿ ಮೈನರ್ ಇರಿಗೇಷನ್ದಾಗ 3,000 ಕೋಟಿ ರೂಪಾಯಿ. ಈಗ ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತೆ ಇವೆಲ್ಲ ಕಲ್ತು 32,000 ಕೋಟಿ ರೂಪಾಯಿ ಅದು. ಮತ್ತೆ ಇವತ್ತಿನ ಡೇಟಿ ತರಿಸ್ಕೊಂಡು ಇದಕ್ಕೆ ಹೆಚ್ಚಿಗೆ ಆತಾವೇನ, ತಿಂಗಳ ಆತಾವಲ್ಲಿ ಪೇಮೆಂಟ್ ಬಿಲ್ ಬರೀತಾರಲ್ಲ, ಅದಕ್ಕೆ ಸ್ವಲ್ಪ ಹೆಚ್ಚಿಗೆ ಆಗಂತ ಚಾನ್ಸ್ಗಳು ಬಹಳ ಅವ. ಸರ್, ಈಗ ಪ್ರಮುಖವಾಗಿ ಕಳೆದ ವರ್ಷ ಏನಾದ್ರು ಬಿಡುಗಡೆ ಆಗಿತ್ತಾ ಅಮೌಂಟ್? ಹಾಗೆ ಸ್ವಲ್ಪ ಹಾಕೋದ್ ಬಂದವ. ಸ್ವಲ್ಪ ಏನದು ನಮ್ಗೆ ಏನೋ ಎದಕ್ಕೆ ಬರೋಗ್ಯಾವ ಅಂದ್ರೆ GSTಗೆ, ಮತ್ತೇನದ ನಮ್ದು ರಾಯಲ್ಟಿಗೆ, ಮತ್ತೇನದ ನಾವು ಕೂಡ ಬಡ್ಡಿಗಳಿಗೆ ಅವರಿಗೆ ಬರೋ ಯಾವ ತಂದು ಯಾರಿಗೆ ನಾವು ಸಾಲ ಕೊಡ್ಲಿಕ್ಕಾಗಿಲ್ಲ, ಬ್ಯಾಂಕಿಗೆ ಕಟ್ಲಿಕ್ಕಾಗಿಲ್ಲ. ನಾವೆಲ್ಲ ಬಂಗಾರ ಬರೀ ನಮ್ಮ ಹೆಂಡ್ರ ಮಕ್ಳು ಒತ್ತಿ ಇಟ್ಟಿದ್ದು ಏನದ ನಾವು ತಂದು ಕೊಡ್ಲಿಕ್ಕಾಗಿಲ್ಲ. ನಮ್ ಪ್ರಾಪರ್ಟಿ ಬರೆದು ಕೊಟ್ಟು ಏನು ತಂದಿದೇವಲ್ಲ, ನಾವು ಪ್ರಾಪರ್ಟಿ ಮುದ್ದತ್ ರಿಜಿಸ್ಟರ್ ಮಾಡ್ಕೊಡ್ತಾರ ಇವತ್ತು ಹಳ್ಳ್ಯಾಗ. ಬ್ಯಾಂಕ್ ಏಟ್ ಕೊಡ್ತದ, ಸ್ವಲ್ಪ ಕೊಡ್ತದ. ಬ್ಯಾಂಕ್ ಕೊಡ್ಲಿಲ್ಲ ಎಲ್ರಿ ನಮ್ದು ಒಂದು ನೋಡಪ್ಪ ಗಡಿಸ್ತೇವ್ ಪೇಮೆಂಟ್ ಬರ್ತಾವ ಅಂತ ಹೇಳಿ ನಮ್ ಪ್ರಾಪರ್ಟಿ ಮುದ್ದತ್ ರಿಜಿಸ್ಟರ್ ಮಾಡಿ ರೊಕ್ಕ ತಗೊಂಡ್ಬರ್ತೇವೆ. ಆ ಮುದ್ದತ್ ರಿಜಿಸ್ಟರ್ ಮುಗಿದ್ ಹೋಗ್ಯಾವ, ಪ್ರಾಪರ್ಟಿ ಹೋಗುವಂತ ಪ್ರಸಂಗವ. ಅದಕ್ಕೆ ನಾವು ಕಾಂಟ್ರಾಕ್ಟರ್ ಏನ್ ಮಾಡ್ರಿ, ಈಗ ಮನೆ ಬಿಜಾಪುರದಾಗ 300 ಮಂದಿ ಕಲ್ತು ನಮ್ಮ ದಯಾ ಮರಣದ ಇದು ಕೊಡ್ರಿ, ನಾವ್ ಹೊಳ್ಳಿ ಹೋಗಪ್ಪ, ಮನೆಗೆ ಹೋಗಪ್ಲಿಲ್ಲ, ನಮ್ಮ ಆಸ್ತಿನೂ ಹೋದ್ವು, ಎಲ್ಲ ಹೋಗ್ತಾವ. ನಾವ್ ಯಾಕಿರ್ಬೇಕೀಗ, ಏನೋ ಸಾಯ್ಬೇಕಂತ ನಿರ್ಧಾರ ಮಾಡಿ ನಮಗ ಸ್ವಚ್ಛ ಲೆಟರ್ ಬರ್ದಾರ. ನಿನ್ನ ಸುಮಾರು ಒಂದು
30 ಜಿಲ್ಲೆಯ ಅಧ್ಯಕ್ಷರುಗಳು ಕರೆಸಿ ಮೀಟಿಂಗ್ ತಗೊಂಡೆವು, ಪದಾಧಿಕಾರಿಗಳು ಮೀಟಿಂಗ್ ತಗೊಂಡೆವು. ಅವ್ರು ಹೇಳಿದ್ರ ಲಾಸ್ಟ್ ನೋಡ್ರಿ ದಯಾಮರಣ ಒಂದೇ, ಇದ್ರ ಬಿಟ್ಟು ಹಾದಿ ಬೇರೆ ಇಲ್ಲ. ನಮ್ಮೆಲ್ಲ ಕೈನ ಆಸ್ತಿ ಪಾಸ್ತಿ ಹೋದು ಎಲ್ಲ ಹೋದು, ಏನಿರ ಮಾಡ್ರಿ ಏನ್ ಮಾಡ್ರಿ ಸ್ಟ್ರೈಕರ್ ಮಾಡ್ರಿ ಇದ್ದವ್ರೆ ಮಾಡ್ರಿ ಪೇಮೆಂಟ್ ಇಸ್ಕೊಡ ವ್ಯವಸ್ಥೆ ಮಾಡ್ರಿ ಅಂತಂದಾಗ ನಾವೇನದ ಇವತ್ತು ಅವ್ರ ಪರ್ಮಿಷನ್ ತಗೊಂಡು ಎಲ್ಲ ರೆಫರೆನ್ಸ್ ಎಲ್ಲ ಮಿನಿಸ್ಟರ್ಗಳು ಲೆಟರ್ ಬರ್ಲಿಕ್ಕತ್ತಿದ್ದೆವು. ಇದು ಲಾಸ್ಟ್ ಲೆಟರ್. ಒಂದ್ ವೇಳೆ ನೀವು ಒಂದು ವಾರದ ಒಳಗಾಗಿ ಇದ್ರ ಬಗ್ಗೆ ನಮ್ಮ ವಿವರಣೆ ತಿಳಿಸಲಿಲ್ಲ ಅಂತಂದ್ರ ನಾವೇನದ ಅನಿವಾರ್ಯವಾಗಿ ಏನದ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಗೊಂಡ್ಬಂದು ಈ ಪತ್ರಿಕೆಗವ್ರು ಈ ಪತ್ರಿಕೆ ಪ್ರಕಟಣೆ ಮಾಡ್ತೇವೆ. ಅವ್ರ ಪತ್ರಿಕೆಗವ್ರು ನಾವು ಇದ್ರ ಕೊಡ್ತೇವೆ ಡಾಕ್ಯುಮೆಂಟ್ಸ್ ಅಂತ ಹೇಳಿದೆವು. ಸರ್ ಯಾಕೆ ಸರ್ ಏನ್ ಉದ್ದೇಶ? ಬಾಕಿ ಬಿಲ್ಗಳೆಲ್ಲ ಯಾಕೆ ಪೆಂಡಿಂಗ್ ಇಟ್ಕೊಂಡಿರೋದು? ಏನ್ ಸರ್ಕಾರದಲ್ಲಿ ಹಣ ಇಲ್ವಾ ಅಥವಾ ಕಮಿಷನ್ ಡಿಮ್ಯಾಂಡ್ ಮಾಡೋದಕ್ಕೋಸ್ಕರ ಪೆಂಡಿಂಗ್ ಇಟ್ಕೊಂಡಿದಾರ ಹೇಗೆ ಅಂತ? ಇಲ್ಲ, ಬಾಕಿ ಬಿಲ್ಗಳ ಬಗ್ಗೆ ಸ್ವಲ್ಪ ಜರ ಕೆಲವೊಬ್ರು ಮಿನಿಸ್ಟರ್ ಏನ್ ಹೇಳ್ತಾರಲ್ಲ ಅದ್ರ ಸ್ವಲ್ಪ ಸತ್ಯತೆ ಇದೆ. ಯಾಕಂತಂದ್ರ ಈಗ ಒಂದೊಂದು ಬಜೆಟ್ ಮಾಡೋ ಟೈಮ್ದಾಗೆ ಈ ಡಿಪಾರ್ಟ್ಮೆಂಟ್ಗೆ ಇಷ್ಟು, ಈ ಡಿಪಾರ್ಟ್ಮೆಂಟ್ಗೆ ಇಷ್ಟು, ಈ ಡಿಪಾರ್ಟ್ಮೆಂಟ್ಗೆ ಇಷ್ಟು ಅಂತ ಮಾಡಿರ್ತಾರೆ. ಆ ಡಿಪಾರ್ಟ್ಮೆಂಟ್ ಮಾಡಿದಷ್ಟು ಅಟ್ಟಕ್ಕೆ ಹೋದ್ರ ಏನು ನಮಗ ಪ್ರಾಬ್ಲಮ್ ಆಗಲ್ಲ, ಅವ್ರಿಗೆ ಪ್ರಾಬ್ಲಮ್ ಆಗಲ್ಲ. ಸ್ವಲ್ಪ ಹಿಂದಿನ ಸರ್ಕಾರಗಳು ಅದಕ್ಕೆ 2 ಪಟ್ಟ 3 ಪಟ್ಟು ಮಾಡ್ಯಾರ. ಅವಾಗ ಕಾಂಟ್ರಾಕ್ಟರ್ನು ನಾವು ಟೆಂಡರ್ ಹಾಕ್ಬಿಟ್ಟು ನಮ್ದು ತಪ್ಪಿ ಅದು. ನಮ್ಗೆ ಎಷ್ಟು ಪೇಮೆಂಟ್ ಅದ, ಎಷ್ಟು ಅದಕ್ಕೆ ಅಲೋಕೇಶನ್ ಅದ, ಅದರ ಟೆಂಡರ್ದಾಗ ಇಟ್ಟರ ರೇಟು 30% ಗ್ರಾಂಟ್ ಇಟ್ರ, 50% ಇಟ್ರ, 90% ಇಟ್ರ ನೋಡಿ ಹಾಕಂತ ಕರ್ತವ್ಯ ನಮ್ದು ಅದ. ಆಳಾಗ ಯಾರೂ ನೋಡಿಲ್ಲ, ಏನಿಲ್ಲ, ಸೀದಾ ಹೋಗೋದು, ಈಗೇನದ ರೊಕ್ಕ ಕೊಡೋದು, ಗ್ರಾಂಟ್ ಹಾಕ್ಸ್ಕೊಂಬರೋದು, ಟೆಂಡರ್ ಕರೆಯೋದು, ಟೆಂಡರ್ಗೆ MLA ಕೊಡೋದು, ಆಫೀಸರ್ ಕೊಡೋದು, ಆಯ್ತು ಅವ್ರಿಗೆ ರೊಕ್ಕ ಅದು, ಇವು ಪಾಡ್ಗ ಇವು ಕೂತು ಕಾಂಟ್ರಾಕ್ಟರ್ಗಳು. ನೀವು ಈ ತರ ಸಚಿವರಿಗೆ ಮಂತ್ರಿಗಳಿಗೆ ಲೆಟರ್ ಬರ್ಕೊಂಡೆ ಒಂದು ರೀತಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತೀರಾ ಅಥವಾ ನೀವು ಮುಂದೆ ಹೋರಾಟ ಏನಾದ್ರು ಮಾಡ್ತೀರಾ? ಹೋರಾಟ ಮಾಡ್ತೇವೆ. ಅದೇ ಹಂಗಾದ್ರೆ ಹತ್ರ ಬರ್ಲಿಕ್ಕೆ ಅನ್ಸರ್ ಬರಲ್ಲ, ಹೋರಾಟ ಮಾಡ್ತೇವೆ. ನಾವ್ ಯಾಕೆ ಕೊಂಡ್ರಿ ಹೋರಾಟ ಮಾಡೋದ್ ಬಿಟ್ಟು? ಇವ್ರೇನ್ ನಮಗೆ ಸಂಬಂಧ, ನಮಗೇನು ಅವ್ರಿಗೆ ನಾವು ಇದು ಮಾಡಿದೆವು? ನಮಗ ಅನ್ಯಾಯ ಮಾಡಿದಾಗ ನಾವು ಕೊಟ್ಟಿದ್ ಸಾಲ ಅದ, ಇದು ಅವ್ರಿಗೆ ನಾವು ಸಾಲ ಕೊಟ್ಟಿದ್ದೆವು, ಸಾಲ ಕೊಟ್ಟು ಪುಕ್ಕಟ್ಟು ಕೆಲಸ ಮಾಡಿಕೊಟ್ಟಿದ್ದೆವು. ನಮ್ ರೊಕ್ಕ ಕೊಟ್ಟು ನಾವು ಹೋರಾಟ ಮಾಡಿದ್ರೆ ಅವ್ರಿಗೆ ಬಿಡ್ತೇವೆ ಅನ್ಸಡ್. ನಾವು ಹೋರಾಟ ಒಂದೇ ಅಲ್ಲ, ಅವ್ರಿಗೆ ಏನ್ ಹೇಳ್ತೇವಲ್ಲ ನಾವು, ಅವ್ರಿಗೆ ಇವ್ರು ಏನೇನ್ ನಾವ್ ಮಾಡ್ಯಾರ, ಎಷ್ಟು ಕಾಡ್ಯಾರ ಏನೋ, ಇದು ಕಂಪ್ಲೀಟ್ ಏನದ ನಾವೇನದ ಒಂದು ಮುಖ್ಯಮಂತ್ರಿ ಗಮನಕ್ಕೆ ತಂದು ಮುಖ್ಯಮಂತ್ರಿ ಕಿವಿಯಾಗ ಹಾಕೋಲಿಲ್ಲ ಅಂತಂದ್ರೆ ಆ ಟೈಮ್ ನಾವು ಮುಂದೆ ಏನ್ ಮಾಡ್ಬೇಕನ್ನಂತ ಹೋರಾಟ ಏನದ ಅದ್ರ ಬಗ್ಗೆ ಇದು ಮಾಡ್ತೀವಿ. ಸೊ ಇದು ಗುತ್ತಿಗೆದಾರರ ಸಂಘದ ಅಧ್ಯಕ್ಷರ ಮಾತು. ಮುಂದೆ ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ, ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ಅನ್ನೋ ಒಂದು ಎಚ್ಚರಿಕೆಯನ್ನ ಕೂಡ ರವಾನೆ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ.